ಸಂಪರ್ಕ ಮಾಡ್ತೇನೆ. ಮತ್ತೊಂದು ಬ್ರೇಕಿಂಗ್ ಸಿಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಮುಂದೂಡಲಾಗಿದೆ. ಸಚಿವಾಕಾಂಕ್ಷಿಗಳಿಗೆ ನಿರಾಸೆ ಆಗಿದೆ. ದೆಹಲಿಗೆ ತೆರಳಿದ್ರು ಎಲ್ಲರೂ, ಸುಮಾರು ಜನ. ಅವ್ರು ಹೋಗಿ ಅಲ್ಲಿ ಏನೋ ಲಾಬಿ ಮಾಡಿದ್ರು, ಇವತ್ತೇನೋ ಸಿಕ್ಬಿಡುತ್ತೆ ಅಂತ. ನಮ್ಮ ರಿಪೋರ್ಟ್ ಕೂಡ ಅದೇ ಹೇಳ್ತಾ ಇದ್ರು ಬಸವರಾಜ್. ಈಗ ಅದು ಮುಂದಕ್ಕೆ ಹೋಗಿರೋದಕ್ಕೆ ನಿರಾಸೆ ಆಗಿದೆ. ವಿಸ್ತರಣೆ ಆಗುತ್ತೆ ಅಂತ ಭರವಸೆ ಇತ್ತು, ಆದ್ರೆ ನಿರಾಸೆ ಮೂಡಲು ಈಗ ವಾಪಸ್ ಬರುವಂತಾಗಿದೆ. ಹಲವು ಆಕಾಂಕ್ಷಿಗಳು ಈಗ ಸಭೆ ಮುಂದಕ್ಕೆ ಹೋದ ಕಾರಣದಿಂದ ನಿರಾಸೆಗೊಂಡಿದ್ದಾರೆ ಅನ್ನೋದು ಸಿಗ್ತಾ ಇರುವಂತ ಮಾಹಿತಿ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಬಸವರಾಜ್ ನೋಡಿ, ಈಗ ತಾಂತ್ರಿಕ ಕಾರಣಗಳನ್ನ ಒಡ್ಡಿ ಇದನ್ನ ಮುಂದೂಡಲಾಗಿದೆ ಅಂತ ಹೇಳ್ತಾ ಇದ್ರು. ಸ್ಪಷ್ಟವಾದಂತ ಕಾರಣ ಇನ್ನೂ ಸಿಕ್ಕಿಲ್ಲ. ಆಕಾಂಕ್ಷಿಗಳು ಸುಮ್ಮನೆ ಇರ್ತಾರ? ಆಕಾಂಕ್ಷಿಗಳ ಮನಸ್ಸಲ್ಲಿದೆ ಇರುವಂತದಿನ್ನು 1.5 ವರ್ಷ ನಾವೇನೋ ಒಂದು ಮಾಡಬೇಕು, ನಾವು ಮಂತ್ರಿಗಿರಿಗೆ ಗಿಟ್ಟಿಸ್ಕೊಳ್ಬೇಕು, ನಾನಾ ಆಯಾಮಗಳಲ್ಲಿ ಅವ್ರು ಲಾಬಿಯನ್ನು ನಡೆಸ್ತಾ ಇದ್ರು. ಆದ್ರೆ ಈಗ ಇದೇ ರೀತಿಯಾಗಿ ತಾಂತ್ರಿಕ ದೋಷ ಅಥವಾ ಬೇರೆ ಮತ್ತೊಂದು ಮಗದೊಂದು ಕಾರಣಗಳನ್ನ ಕೊಟ್ಟು ಮುಂದೂಡ್ತಾ ಹೋದ್ರೆ ಆಕಾಂಕ್ಷಿಗಳು ಸುಮ್ಮನೆ ಇರ್ತಾರ? ಖಂಡಿತ ನಾವು ಸಚಿವಾಕಾಂಕ್ಷಿಗಳು ಕೂಡ ಒಂದು ರೀತಿಯಲ್ಲಿ ವಿಮುಖರಾಗಬಹುದು. ಯಾಕಂದ್ರೆ ವಿರುದ್ಧ ಇರ್ತಕ್ಕಂಥದ್ದು 1.5 ವರ್ಷ, ಅದರಲ್ಲಿ ಅವರಿಗೆ ಅವಕಾಶ ಸಿಗತಕ್ಕಂಥದ್ದು 1 ವರ್ಷ ಕೆಲಸ ಮಾಡಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಸಿಗುತ್ತೆ. ಅದು ಇನ್ನು ಉಳಿದಂತದ್ದು ಚುನಾವಣೆ ಆರಂಭವಾದ ಕಾರಣದಿಂದ ಆ ಚುನಾವಣೆ ವರ್ಷಕ್ಕೆ ಮೀಸಲಿಡಬೇಕಾಗುತ್ತೆ. ಅವರು ಕ್ಷೇತ್ರದಲ್ಲಿ ಒಂದಷ್ಟು ಅವಕಾಶವನ್ನ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅವರು ಅಲ್ಲಿ ಗಮನ ಹರಿಸಬೇಕಾಗುತ್ತೆ. ಆಗ ಪೂರ್ಣ ಪ್ರಮಾಣದಲ್ಲಿ ಸಚಿವ ಸ್ಥಾನರಾಗಿ ಕೆಲಸ ಮಾಡಕ್ ಆಗಲ್ಲ. ಆಗ ಸಂಘಟನೆ ವರ್ಷ ಅಂತ ಎಲ್ಲ ಪಕ್ಷಗಳು ಎಲ್ಲರನ್ನು ಕೂಡ ಬಳಸ್ಕೊಳ್ತವೆ. ಇಂಥ ಸಂದರ್ಭದಲ್ಲಿ ಈಗ 1.5 ವರ್ಷಕ್ಕೆ ನಾವು ಮಿನಿಸ್ಟರ್ ಆಗಬೇಕಾ ಅನ್ನುವಂತ ಜಿಜ್ಞಾಸೆ ಕೂಡ ಕೆಲವರಲ್ಲಿದೆ. ನಾವು 1.5 ವರ್ಷಕ್ಕೋಸ್ಕರ ಈ ಸರಿ ಲಾಬಿ ಮಾಡಲ್ಲ ಅನ್ನುವಂತ ಸಾಕಷ್ಟು ಆಕಾಂಕ್ಷಿಗಳನ್ನ ಹೇಳಿದ್ದನ್ನು ಕೂಡ ಗಮನಿಸಿದ್ದೇವೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಆಕಾಂಕ್ಷಿಗಳಿದ್ರು, ಒಂದು ಬಾರಿ ಆದ್ರೂ ಕೂಡ ನಾವು ಮಿನಿಸ್ಟರ್ ಆಗ್ಬಿಡೋಣ ಅನ್ನುವಂಥದ್ದು. ಯಾಕಂದ್ರೆ ಕೆಲವರಿಗೆ 2028ಕ್ಕೆ ಮಿನಿಸ್ಟರ್ ಆಗಿದ್ದವರಿಗೂ ಕೂಡ ಒಂದು ಟಿಕೆಟ್ ಕೈ ತಪ್ಪುವಂತ ಕಾರಣಗಳಿದಾವೆ. ಯಾಕೆಂದ್ರೆ ಅವರು ಹಿರಿಯರಾಗಿದ್ದಾರೆ ಮತ್ತು ಕೆಲವರಿಗೆ ಹಿರಿಯ ಶಾಸಕರಿಗೆ ಕೂಡ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆಗಳಿದಾವೆ. ವಯಸ್ಸಿನ ಕಾರಣ ಮತ್ತು ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಅವರ ಪೂರಕವಾದಂತಹ ವಾತಾವರಣ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಇಂಥವರೆಲ್ಲರೂ ಕೂಡ ನಮಗೆ ಸಚಿವ ಸ್ಥಾನ ಸಿಕ್ಕಿದ್ದೆ ಅದರಲ್ಲಿ ಒಂದಷ್ಟು ಬದಲಾಯಿಸಿಕೊಳ್ಳೋಣ ಅಥವಾ ನಾವು ರಿಟೈರ್ಮೆಂಟ್ ಆಗಕ್ಕೂ ಕೂಡ ಮುಂಚೆ ಒಂದು ಮಾಜಿ ಸಚಿವರಾಗಿಬಿಡೋಣ ಅನ್ನುವಂಥದ್ದು ಒಂದು ಲೆಕ್ಕಾಚಾರದಲ್ಲಿದ್ರು. ಈಗ ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗಿರೋದ್ರಿಂದ ಸಹಜವಾಗಿ ಒಂದು ರೀತಿಯಲ್ಲಿ ವಿಮುಖರಾಗ್ತಾರೆ. ಈ ನಾವು ಈ ಪಕ್ಷದಲ್ಲಿ ಇರಬೇಕಾ ಅಥವಾ ಮುಂದಿನ ಹೊಸ ಅವಕಾಶಗಳನ್ನು ಹುಡುಕ್ಬೇಕಾ ಅನ್ನುವಂಥದ್ದು. ಯಾಕಂದ್ರೆ ಪದೇ ಪದೇ ಮುಂದಕ್ಕೆ ಹೋಗ್ತಾ ಇದೆ. ಇದನ್ನ ಗಂಭೀರವಾಗಿ ಹೈಕಮಾಂಡ್ ಕೂಡ ಪರಿಗಣಿಸಬೇಕಾಗುತ್ತೆ ಮತ್ತು ರಾಜ್ಯ ನಾಯಕರು ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಉತ್ತರ ಇಲ್ಲ. ಯಾವ ರೀತಿಯಾದಂತಹ ಈ ಬೆಳವಣಿಗೆಗಳಿಗೆ ಉತ್ತರವನ್ನು ಕೊಡಬೇಕನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಾಗ್ತಿಲ್ಲ. ಹಾಗಾಗಿ ತಾತ್ಕಾಲಿಕವಾಗಿ ಮುಂದಕ್ಕೆ ಹೋಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮುಂದಿನ ದಿನಾಂಕವನ್ನು ಕೂಡ ಹೇಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸಚಿವಾಕಾಂಕ್ಷಿಗಳು ದೆಹಲಿಯಿಂದ ಬರಗೈಲಿ ವಾಪಸ್ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಮೀಟಿಂಗ್ ಮಾಡಿ ಮತ್ತೆ ಒತ್ತಡವನ್ನು ಹೇರುವಂತ ಕೆಲಸಗಳ ಆಗಬಹುದು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತೆ ಯಾವಾಗ ಹೈಕಮಾಂಡ್ ಬುಲಾವ್ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ನಗರ ಬಾಬು. ಓಕೆ, ಹಾಗೆ ಸಂಪರ್ಕದಲ್ಲಿ ಬಸವರಾಜ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸಾರ್ವತ್ರಿಕ ವರ್ಗಾವಣೆ ತಡೆ ಹಿಡಿದಿದೆ ಸರ್ಕಾರ. ನೋಡಿ, ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಡೆವಲಪ್ಮೆಂಟ್ ಆಗ್ತಾ ಇತ್ತು, ಅದು ನಿರಾಸೆ ಆಗಿದೆ. ಮತ್ತೊಂದು ಬ್ರೇಕಿಂಗ್ ಸಿಗ್ತಾ ಇರೋದು ಈಗ ಮಾಹಿತಿ. ಸಾರ್ವತ್ರಿಕ ವರ್ಗಾವಣೆ ತಡೆ ಹಿಡಿದ ಸರ್ಕಾರ. ಅಧಿಕಾರಿಗಳು ವರ್ಗಾವಣೆ ನಿರೀಕ್ಷೆಯಲ್ಲಿದ್ರು, ಅವ್ರಿಗೂ ನಿರಾಸೆ ಆಗಿದೆ. ಈ ತಿಂಗಳ 31ರವರೆಗೆ ಇದ್ದ ಸಾರ್ವತ್ರಿಕ ವರ್ಗಾವಣೆ ಕಾರಣ ತಿಳಿಸದೆ ವರ್ಗಾವಣೆಯನ್ನ ತಡೆ ಹಿಡಿದ ಸರ್ಕಾರ. ಅಲ್ಲಿ ಸಚಿವಾಕಾಂಕ್ಷಿಗಳಿಗೆ ನಿರಾಸೆ, ಮತ್ತೊಂದು ಕಡೆ ಅಧಿಕಾರಿಗಳಿಗೆ ನಿರಾಸೆ. ಅಲ್ಲಿ ಸಚಿವಾಕಾಂಕ್ಷಿಗಳಿಗೆ ಏನಾಯ್ತು, ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ, ಸದ್ಯಕ್ಕಿಲ್ಲ ಅಂದಾಗ ಅಲ್ಲಿ ನಿರಾಸೆ ಆಗಿದೆ. ಮತ್ತೊಂದು ಕಡೆ ಅಧಿಕಾರಿಗಳಿಗೆ ಸಾರ್ವತ್ರಿಕ ವರ್ಗಾವಣೆ ಇತ್ತಲ್ಲ, ಅದನ್ನ ತಡೆ ಹಿಡಿದಿರೋದು. ಸರ್, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಬಸವರಾಜ್, ಏನ್ ಕಾರಣ ಈ ಒಂದು ಸಾರ್ವತ್ರಿಕ ವರ್ಗಾವಣೆಯನ್ನ ತಡೆ ಹಿಡಿಯೋದಕ್ಕೆ?
ನರೇಂದ್ರ ಬಾಬು ಇದಕ್ಕೂ ಕೂಡ ಕಾರಣ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಜುಲೈ 1ರಿಂದ 31ರವರೆಗೂ ಕೂಡ ಸಾರ್ವತ್ರಿಕ ವರ್ಗಾವಣೆ ಆಗಬೇಕನ್ನುವಂತ ಆದೇಶವನ್ನ ರಾಜ್ಯ ಸರ್ಕಾರ ವಿಸ್ತರಿಸಿತ್ತು. ಕಳೆದ ತಿಂಗಳು ಕೂಡ ಈ ಒಂದು ವರ್ಗಾವಣೆಗಳು ನಡೀತಾ ಇದ್ವು. ಅದನ್ನ ವಿಸ್ತರಿಸಬೇಕನ್ನುವಂತ ಒಂದು ಒತ್ತಾಯಗಳ ಹಿನ್ನೆಲೆಯಲ್ಲಿ ಈ ತಿಂಗಳು ವಿಸ್ತರಿಸಲಾಗಿತ್ತು. ಆದ್ರೆ ಈಗ ತತ್ಕ್ಷಣಕ್ಕೆ ಜಾರಿ ಬರುವಂತೆ ಈ ಒಂದು ವರ್ಗಾವಣೆಗಳನ್ನು ತಡೆ ಹಿಡುವಂತಹ ಆದೇಶವನ್ನ ಈಗ ಹೊಸದಾಗಿ ಹೊರಡಿಸಿರೋದ್ರಿಂದ ಸಹಜವಾಗಿ ಸಾಕಷ್ಟು ವರ್ಗಾವಣೆಗಳು ಇನ್ನೂ ಬಾಕಿ ಇದಾವೆ. ಇಲಾಖೆ ಮಟ್ಟದಲ್ಲಿ ಆ ವರ್ಗಾವಣೆ ಪ್ರಕ್ರಿಯೆಗಳು ಕೂಡ ಆರಂಭವಾಗಿದ್ದು ಒಂದಷ್ಟು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಆಗ್ತಕ್ಕಂಥ ಪ್ರಕ್ರಿಯೆಗಳು ಮತ್ತು ಇನ್ನೊಂದಿಷ್ಟು ನೇರವಾದಂತಹ ಆಗ್ತಕ್ಕಂಥ ವರ್ಗಾವಣೆ ಪ್ರಕ್ರಿಯೆಗಳು. ಆದ್ರೆ ಈಗ ಕೌನ್ಸಿಲಿಂಗ್ ಮಾಡೋಕೆ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದು, ಪಟ್ಟಿಯನ್ನು ಕೂಡ ಅಖೈರು ಮಾಡೋದಕ್ಕೆ ಚಾಲನೆಯನ್ನು ಕೂಡ ಕೊಡಲಾಗಿತ್ತು. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ಪಿಡಿಒಗಳ ವರ್ಗಾವಣೆಯು ಕೂಡ ಒಂದು ಅಂತಿಮವಾದಂತಹ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತಾ ಇತ್ತು. ಆದ್ರೆ ಈಗ ಸರ್ಕಾರ ಏಕಾಏಕಿ ಈ ಒಂದು ವರ್ಗಾವಣೆಯನ್ನ ತಡೆ ಹಿಡಿದಿರೋದ್ರಿಂದ ಸಹಜವಾಗಿ ಇದೊಂದು ಗೊಂದಲಕ್ಕೀಡಾಗಿದೆ. ಇದು ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರ ಅಥವಾ ಇಷ್ಟಕ್ಕೆ ಇಲ್ಲಿಗೆ ಇದನ್ನ ತಡೆ ಹಿಡಿತಾರೆ ಅನ್ನುವಂಥದ್ದು ಒಂದಷ್ಟು ಗೊಂದಲಕ್ಕೀಡಾಗಿದೆ. ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ, ಯಾಕಂದ್ರೆ ಬಹುತೇಕವಾಗಿ ಒಂದಷ್ಟು ಖಾತೆಗಳಿಗೆ ಸಚಿವರಿಲ್ಲ. ಆ ಇಲಾಖೆಗಳು ಕೂಡ ವರ್ಗಾವಣೆಗಳು ಬಾಕಿ ಇದಾವೆ, ಅವುಗಳು ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಆ ಕಾರಣವನ್ನ ನೆಪವೊಡ್ಡಿ ಈಗ ತಡೆ ಹಿಡಿದಿದ್ದಾರ ಅಥವಾ ಈಗ ಈ ಸಂಪೂರ್ಣವಾಗಿ ಇದನ್ನ ಈ ವರ್ಷಕ್ಕೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ತಡೆ ಹಿಡಿದಿದ್ದಾರ ಅನ್ನುವಂತ ಪ್ರಶ್ನೆಗಳು ಸರ್ಕಾರದ ಮೂಲದಿಂದ ಸಿಗಬೇಕಾಗಿರ್ತಕ್ಕಂಥದ್ದು. ನಗರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.